आप देख रहे हैं बीजापुर इन्फो। मैं आपके साथ जफर कलादगी। होम मिनिस्टर एमबी पाटिल की वाटर रिसोर्सेज मिनिस्टर डीके शिव कुमार को चेतावनी। कहा, पहले अपने समुदाय में चल रहे विवाद को सुलझाएं डीके शी। दरअसल चंद दिनों पहले लिंगायत अलग समुदाय आंदोलन को लेकर डीके शी ने भरी सभा में माफी मांगी थी। कहा था कि कांग्रेस की ये बड़ी भूल थी, जिसके बाद इस मुद्दे पर फिर से राजनीति गर्मा गई है। इसी मुद्दे को लेकर आज होम मिनिस्टर एमबी पाटिल ने कहा कि डीके शिव कुमार का लिंगायत समुदाय से क्या लेना देना, वो क्यों इस मामले को बार बार उठा रहे हैं। इसके पीछे उनका हिडन एजेंडा है, जो लोकसभा चुनाव के बाद एक प्रेस कॉन्फ्रेंस कर उसे सार्वजनिक करूंगा। डीके शिवकुमार ಅವರಿಗೆ ಇಲ್ಲಿ ಏನು ಕೆಲಸ? ಇದು ಒಂದೇ ಬಾರಿ ಅಲ್ಲ, ಇದು ಎರಡನೇ ಬಾರಿ. ಹಿಂದೆ ಒಮ್ಮೆ ಬಳ್ಳಾರಿಯಲ್ಲಿ ಕೊಟ್ಟರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಅಲ್ಲ, ಎಐಸಿಸಿ ಪ್ರೆಸಿಡೆಂಟ್ ಅಲ್ಲ, ಅಥವಾ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಮಾವೇಶ ಸಮಿತಿ ಅಧ್ಯಕ್ಷ ಅವರು ಕೊಟ್ಟಿದ್ದೇ ಬೇರೆ ಇತ್ತು. ಆ ಸಲ ಕೊಟ್ಟರು, ಕೊಟ್ಟ ಮೇಲೆ ನಾನು ರಿಪೀಟ್ ಮಾಡಿದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಮತ್ತು ಸಾಮಾನ್ಯ ಕಾರ್ಯಕರ್ತ ನಿನಗೆ ಯಾರು ಅಧಿಕಾರ ಕೊಟ್ಟರು? ಕ್ಷಮಾಪಣೆ, ಪಕ್ಷದ ಪರ ಕ್ಷಮಾಪಣೆ ಕೇಳಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಅದಕ್ಕೆ ಈ ಡಿ ಕೆ ಶಿವಕುಮಾರ್ ಅವರು ಮೊದಲು ತಮ್ಮ ಮನೆಯನ್ನು ಶುದ್ಧ ಮಾಡಿಕೊಳ್ಳಿ. ಅದಾವ ಏನೋ ಹೇಳ್ತಾರೆ ಗಾದಿ ಮಾತು, ಮನೆ ಗೆದ್ದು ಮಾರು ಗೆಲ್ಲಬೇಕು ಅಂತೇಳಿ. ಒಕ್ಕಲಿಗರ ಬೆಲ್ಟ್ನಲ್ಲಿ ಮೊದಲು ಅಲ್ಲಿ ನಾವು ಭಾಳ ವೀಕ್ ಆಗಿದ್ದೀವಿ. ಅಲ್ಲಿ ಪಕ್ಷ ಸಂಘಟನೆ ಮಾಡಿರಿ. ಇಲ್ಲಿ ಮಾಡಬೇಡ ಅಂತಲ್ಲ, ಇಲ್ಲಿನೂ ಮಾಡಕತ್ತಿರತ್ತ. ಅಲ್ಲಿ ಮಾಡಿ ಬಂದು ಈ ಕಡೆ ಬರ್ರಿ. ಸುಮ್ಮನೆ ಉತ್ತರ ಕರ್ನಾಟಕದಾಗ ಬಂದು ನಮ್ಮ ಇದರಲ್ಲಿ ನಮ್ಮ ಅಸ್ಮಿತೆ, ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಕೋತೀವಿ. ನಮ್ಮ ಸ್ವಾಮಿಗಳ ಬಗೆಹರಿಸ್ಕೊಳಗಿದ್ದಾರೆ. ಇವರು ಪದೇ ಪದೇ ಯಾಕೆ ಕೊಡ್ತಾ ಇದ್ದಾರೆ? ಒಮ್ಮೆ ಬಳ್ಳಾರಿ ಚುನಾವಣೆ ಕೊಟ್ಟರು, ಮತ್ತೆ ಈಗ ಕೊಟ್ಟರು. ಅಂದರೆ ಇದರ ಅರ್ಥ ಏನು? ನಾನು ಪಕ್ಷದ ಹೈಕಮಾಂಡ್ಗೆ ಕೂಡ ಇದು ಮಾಡ್ತಾ ಇದ್ದೀನಿ. ಹೈಕಮಾಂಡ್ ಅಂಗಳಿಗೆ ಹೋಗ್ತಾ ಇದ್ದೀನಿ. ಅದನ್ನು ಪದೇ ಪದೇ ಅವ್ರು ಕೊಡಲಿಕ್ಕೆ ಏನು ಕಾರಣ ಏನಿರ್ಬೋದು? ಸ್ವಲ್ಪ ಮಾಹಿತಿ ನನಗಿದೆ, ಅದು ಚುನಾವಣೆ ನಂತರ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ಮುಜುಗರ ಮಾಡಕ್ಕೆ ಬಯಸೋದಿಲ್ಲ. ಚುನಾವಣೆ ನಂತರ ಇವತ್ತು ಸಹ ನಾನು ಡಿಟೇಲ್ಡ್ ಆಗಿ ಈ ಡಿ ಕೆ ಶಿವಕುಮಾರ್ ಅವರು ಏನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದರಿಂದ ಇವ್ರ ಉದ್ದೇಶ ಏನಿರ್ಬೋದು, ಆ ಕೆಲವು ಹಿಂಟುಗಳು ನನಗೂ ಕೂಡ ಗೊತ್ತಾಗಿದೆ. ಮತ್ತು ಮೇಲೆ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳೋದು ಹಿಂದಾಳೆ. ನಿಮಗೆ ಅಧಿಕಾರ ಕೊಟ್ಟು ಪಕ್ಷದ ಪರ ಕ್ಷಮಾಪಣೆ ಕೇಳಕ್ಕೆ ನೀವು ಯಾರು? ಪಕ್ಷ ಅದನ್ನು ಇಲೆಕ್ಷನ್ ಇಶ್ಯೂನೇ ಮಾಡ್ಕೊಂಡಿರಲಿಲ್ಲ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ನೀವ್ಯಾರು ಕ್ಷಮಾಪಣೆ ಕೇಳೋರು? ನೀವು ಕ್ಷಮಾಪಣೆ ಕೇಳಬೇಕಾದ್ರೆ ಒಕ್ಕಲಿಗರ ಬೆಲ್ಟ್ನಲ್ಲಿ ನಮಗೆ ಕಡಿಮೆ ಓಟ್ ಬಿದ್ದಿದ್ದಾವೆ, ಅದಕ್ಕೆ ನಮಗೆ ಕ್ಷಮಾ ಮಾಡಿ ಅಂತೇಳಿ ಕೇಳಿವ್ರು. ಒಕ್ಕಲಿಗರ ಬೆಲ್ಟಲ್ಲಿ ನಮಗೆ ಕಡಿಮೆ ಓಟುಗಳು ಬಿದ್ದಿದ್ದಾವೆ, ಅದಕ್ಕೆ ಕ್ಷಮಾಪಣೆ ಕೇಳಿ. ಇನ್ನೂ 2-3 ಭಾಳ ಬಲವಾದ ಕಾರಣಗಳಿದ್ದಾವೆ. ಚುನಾವಣೆ ನಂತರ ಹೇಳ್ತೀನಿ ಕಾರಣಗಳು ಏನೇನದಾವ ಅಂತೇಳಿ. ಈಗ ನಾನು ಬೆಳಕ್ಕೆ ಬಯಸೋದಿಲ್ಲ, ಚುನಾವಣೆ ಹೊಸದಲ್ಲಿದ್ದೀವಿ. ಚುನಾವಣೆ ನಂತರ ಸ್ಪೆಷಲಿ ಈ ಡಿ ಕೆ ಶಿವಕುಮಾರ್ ಹೇಳಿಕೆ ಏನಿದೆಯಲ್ಲ, ಇದರ ಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿತೀನಿ. ಈಗ ಚುನಾವಣೆ ಇದರಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದನ್ನು ಮಾಡಿ ಅಂತ ಈಗ ನನಗೂ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದನ್ನು ಪ್ರಾರಂಭ ಮಾಡಿಲ್ಲ. ಆ್ಯಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಒಮ್ಮೆ ಆ್ಯಕ್ಷನ್ ಮಾಡಿದಾಗ ಅದು ರಿಯಾಕ್ಷನ್ ಇರ್ತದೆ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।